ಸೌತ್ ಕರ್ನಾಟಕಕ್ಕೆ ಏನು ಅನುದಾನ ಕೊಡ್ತಿರಲ್ಲ ಅದನ್ನಷ್ಟು ಉತ್ತರ ಕರ್ನಾಟಕ ಕೊಡ್ರಿ. ನೋಡ್ರಿ ಯಾವ ರೀತಿ ಅಭಿವೃದ್ಧಿ ಆಕೈತಿ ಇಲ್ಲಿ. ಆ ಮಂತ್ರಿ ಹೆಸರು ಹೇಳುದಿಲ್ಲ ನಾನು, ನಿಮ್ಮಲ್ಲಿ ಇಷ್ಟು ಪವರ್ ಐತಿ, ಯಾಕೆ ನೀವು ಒಂದು ಅಭಿವೃದ್ಧಿ ಮಾಡಬಾರ್ದು? ಅವ್ರು ಹೇಳಿದ್ರು ರಾಜಶೇಖರ್ ಅವ್ರು ಹೆಂಗಿದಾರ ಹಂಗ ಇರ್ಬೇಕು, ಶಿಕ್ಷಣ ಕೊಟ್ಟು ಅವ್ರನ್ನ ಅಭಿವೃದ್ಧಿ ಮಾಡಿದ್ರಿ ಅವ್ರು ನಮ್ ತಲೆ ಮ್ಯಾಕೊಂಡಿರ್ತಾರೆ. ಇಂತ ಮನಸ್ಥಿತಿ ಇರುವಂತ ರಾಜಕಾರಣಿಗಳು ಈಗಲೂ ಈ ಕಾಂಗ್ರೆಸ್ ಮಂತ್ರಿ ನಾನು ಆಲ್ಮಟ್ಟಿ ಕ್ರಸ್ಟ್ ಆಗ್ತಿದ್ ನೋಡ್ರಿ, ಅದನ್ನ ರಿಪೇರಿ ಮಾಡ್ಸಾಕ 3 ತಿಂಗಳು ತಗೊಂಡ್ರು. ಕನ್ನಂಬಾಡಿದನು ಕ್ರಸ್ಟ್ ಗೇಟ್ ಕಟ್ಟಿದ್ದು ಅದು 3 ದಿನದಾಗ ಮಾಡಿದ್ರು. ಈ ಮಲ್ತಾಯಿ ಧೋರಣೆ ಯಾಕೆ? ಏನು ಮಂತ್ರಿಗಳು ಮತ್ತೆ ಏನು ಕಂತ್ರಿಗಳು ಅದಾರಲ್ಲ ಇವರೆಲ್ಲ ಕೈ ಮುಕ್ಕೊಂಡು ಬರ್ತಾರೆ ಯಾವಾಗ ಓಟಿನ ಟೈಮ್ನಾಗ. ಈ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಯಾಕೆ ರಚನೆ ಆಗೈತೆ ಅಂತ ನೀವೆಲ್ಲ ಕೇಳಾಕ್ತೀರಿ. ಇದು ವಿಷಯ ನಿಮಗೂ ಗೊತ್ತೈತಿ. ಉತ್ತರ ಕರ್ನಾಟಕದಿಂದ ಒಂದು ಡಾಟಾ ಪ್ರಕಾರ ಉತ್ತರ ಕರ್ನಾಟಕದ 9 ಜಿಲ್ಲೆಗಳು ಏನಿದಾವೆ ಅಲ್ಲಿಂದ ಹೋಗುವಂಥ ಏನು ಟ್ಯಾಕ್ಸ್ ಐತಿ ದಕ್ಷಿಣ ಕರ್ನಾಟಕಕ್ಕಿಂತ ಹೆಚ್ಚೈತಿ. ಆದ್ರೆ ನಮಗೆ ಬರುವಂಥ ಇಲ್ಲಿ ಸಿಗುವಂಥ ಅನುದಾನ, ಇಲ್ಲಿ ಸಿಗುವಂಥ ಸೌಲಭ್ಯಗಳು ಅವಕ್ಕಿಂತ ಭಾಳ ಕನಿಷ್ಠ ಅದಾವೆ. ಈಗ ನೀವು ಆಲ್ಮಟ್ಟಿ ಕ್ರಸ್ಟ್ ಆಗ್ತಿದ್ದದ್ದು ನೋಡ್ರಿ, ಅದು ಇದ್ರದ್ದು, ಅದು ಆಲ್ಮಟ್ಟಿ ಇದ್ರದ್ದು, ಅದನ್ನ ರಿಪೇರಿ ಮಾಡ್ಸಾಕ 3 ತಿಂಗಳು ತೊಗೊಂಡ್ರು. ನಿಮಗೆ ಗೊತ್ತೈತೆ ಅದು ಕ್ರಸ್ಟ್ ಗೇಟ್ಗಳು ಮುರಿದು ಬಿಟ್ಟಿದ್ದು. ಆದ್ರೆ ಇದ್ರಾಗನು ಕನ್ನಂಬಾಡಿದನು ಇದು ಕ್ರಸ್ಟ್ ಗೇಟ್ ಕಟ್ಟಿದ್ದು ಅದು 3 ದಿನದಾಗ ಮಾಡಿದ್ರು. ಯಾಕೆ ಈ ಮಲ್ತಾಯಿ ಧೋರಣೆ ಯಾಕೆ? ಮತ್ತು ಇನ್ನೊಂದಂದ್ರೆ ಭಾಳ ಮುಖ್ಯವಾದ ಭಾಳ ದುರದೃಷ್ಟಕರ ವಿಷಯ ಏನಂದ್ರೆ ಇಲ್ಲಿರೋ ರಾಜಕಾರಣಿಗಳು, ಇಲ್ಲಿಂದ ಹೋಗೋಂಥ ರಾಜಕಾರಣಿಗಳು, ಇಲ್ಲಿಂದ ಹೋದಂಥ ರಾಜಕಾರಣಿಗಳು ಮುಖ್ಯಮಂತ್ರಿಗಳು ಆಗಿದ್ದಾರೆ. ನಿಮಗೂ ತಮಗೆಲ್ಲ ಗೊತ್ತೈತೆ ಅದು. ಮುಖ್ಯಮಂತ್ರಿಗಳು ಆಗಿದ್ದಾರೆ, ಗೃಹ ಮಂತ್ರಿಗಳು ಆಗಿದ್ದಾರೆ, ಎಲ್ಲನೂ ಆಗಿದ್ದಾರೆ. ಆದರೆ ಈ ಉತ್ತರ ಕರ್ನಾಟಕ ಭಾಗಕ್ಕೆ ಒಂದೇ ಒಂದು ಕಿಂಚಿತ್ತು ಮಾಡಿಲ್ಲ, ಯಾವುದೇ ಹೊಸ ಅನುದಾನನೂ ಕೊಟ್ಟಿಲ್ಲ. ಆದರೆ ಇಲ್ಲಿ ಬಂದಾಗ ಮಾತ್ರ ದೊಡ್ಡ ದೊಡ್ಡ ಭಾಷಣ ಹೊಡಿತಾರೆ. ಉತ್ತರ ಕರ್ನಾಟಕ ನಮ್ಮ ಹೃದಯ ಇದ್ದಂಗೆ, ಕರ್ನಾಟಕದ ಹೃದಯ ಇದ್ದಂಗೆ ಹಂಗಾಗ್ತದೆ. ಈಗ ನೋಡಿ ಇದನ್ನು ಸುವರ್ಣಸೌಧ ಅಂತ ಕಟ್ಟಿದ್ರು. ನಮ್ಮ ಮುಖಂಡರೆಲ್ಲ ಹೇಳ್ತಾ ಇದ್ರು ಸುವರ್ಣಸೌಧ. ಅದ್ರ ಪರಿಸ್ಥಿತಿ ನೋಡಿದಿರಿ, ಮೆಣಸಿನ್ಕಾಯಿ ಒಣಗಿ ಹಾಕಾಗ್ತಾರೆ. ಅದನ್ನು ನೀವು ಪೇಪರ್ನವರು ಬರ್ದಿರಿ. ಅಂಥ ಪರಿಸ್ಥಿತಿಗೆ ಬಂದೈತಿ ಈಗ. ಅಂದರೆ ಉತ್ತರ ಕರ್ನಾಟಕದ ಯಾವ ಮಟ್ಟಕ್ಕೆ ಇವ್ರು ನಿರ್ಲಕ್ಷ್ಯ ಮಾಡಿದಾರಂತ ಇಲ್ಲಿರೋ MP ಗಳು, ಇಲ್ಲಿರೋ MLAಗಳು, ಇಲ್ಲಿರೋ ಮಂತ್ರಿಗಳು. ಅಂದರೆ ಅಭಿವೃದ್ಧಿ ಆದರೆ ಅವ್ರಿಗೆ ಕಷ್ಟ ಆಗುತ್ತಂತೀರ? ಡೆಫಿನೆಟ್ಲಿ ಸರ್. ಈ ವಿಷಯವಾಗಿ ನಿಮ್ಗೊಂದು ವಿಷಯ ಹೇಳಬೇಕು. ಆ ಮಂತ್ರಿ ಹೆಸರು ಹೇಳೋದಿಲ್ಲ ನಾನು. ಅವು ಪ್ರಭಾವಶಾಲಿ ಮಂತ್ರಿ. ನಾನು ನಿಮ್ಮಂಗನೇ ಇದ್ದಾಗ ನಾನು ಪೇಪರ್ನ ಡೆಸ್ಕ್ ಮೇಲೆ ವರ್ಕ್ ಮಾಡ್ತಿದ್ದೆ. ಅವಾಗ ಹಂಗೆ ಕೇಳಿದೆ, ಸರ್ ನಿಮ್ಮಲ್ಲಿ ಇಷ್ಟು ಪವರ್ ಐತಿ, ಯಾಕೆ ನೀವು ಒಂದು ಸ್ವಲ್ಪ ನಮ್ಮ ಇವಕ್ಕೆ ಅಭಿವೃದ್ಧಿ ಮಾಡಬಾರ್ದು? ಅವ್ರು ಹೇಳಿದರು ರಾಜಶೇಖರ್ ಅವ್ರು ಹೆಂಗಿದಾರೆ ಹಂಗೆ ಇರಬೇಕು. ಅವ್ರು ಏನ್ರ ನೀವು ಇದನ್ನು ಕೊಟ್ಟು ಶಿಕ್ಷಣ ಕೊಟ್ಟು ಅವ್ರನ್ನ ಅಭಿವೃದ್ಧಿ ಮಾಡಿದ್ರಿ ಅವ್ರು ನಮ್ಮ ತಲೆ ಮ್ಯಾಕೊಂಡಿರ್ತಾರೆ. ನೋಡಿ ಈ ರೀತಿ ಇಂಥ ಮನಸ್ಥಿತಿ ಇರುವಂಥ ರಾಜಕಾರಣಿಗಳು ಅಂತ ಪ್ರಭಾವ ಮಂತ್ರಿ ಈಗಲೂ ಈ ಕಾಂಗ್ರೆಸ್ ಮಂತ್ರಿ ನಾನು ಅವು ಯಾರಂತ ಹೆಸರು ಹೇಳೋದಿಲ್ಲ, ಅದನ್ನ ತಮಗೂ ಗೊತ್ತೈತೆ. ಅಂತ ಇಂಥ ಮನಸ್ಥಿತಿ ಇರುವಂಥ ಮಂತ್ರಿಗಳಿಂದ ಏನು ಉದ್ಧಾರ ಆಗತ್ತೆ ಸರ್ ಕರ್ನಾಟಕ? ಉತ್ತರ ಪ್ರಮುಖ ಬೇಡಿಕೆ ಉದ್ಯೋಗ ಸೃಷ್ಟಿ ಆಗೋದ್ರ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ಆಗಬೇಕು. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಈಗ ನೀವೇ ಹೇಳ್ತೀರಿ ಇದು ಹುಬ್ಬಳ್ಳಿ ಅಂದ್ರೆ ಇದು 2ನೇ ರಾಜಧಾನಿ ಅಂತ, ವಾಣಿಜ್ಯ ನಗರ ಅಂತಾರೆ, ಛೋಟಾ ಮುಂಬೈ ಅಂತಾರೆ, ಎಲ್ಲ ಅಂತಾರೆ. ಅದೆಲ್ಲ ಖರೇನ. ಆದರೆ ಇಲ್ಲಿ ಏನಿದೆ ಎಷ್ಟು ಇಂಡಸ್ಟ್ರಿ ಏನಿದಾವೆ, ಇಂಡಸ್ಟ್ರೀಸ್ ಏನಿದಾವೆ ಸರ್? ಇಂಡಸ್ಟ್ರಿಗಳು ಬೆಳೆದು ಅಂದ್ರೆ ನಮ್ಮ ಯುವಕರು ಯಾಕೆ ಓಡಿ ಹೋಗ್ತಾರೆ ಬೆಂಗಳೂರಿಗೆ? ಇಲ್ಲಿ IT ಸುಧಾಮೂರ್ತಿ ಅವರು ಈ ಒಂದು ಇದನ್ನ ಮಾಡಕ್ಕೆ ನೋಡಿದ್ರು, ಅದಕ್ಕೂ ಕಲ್ಲು ಹಾಕಿದ್ರಿ ಅವ್ರು ಮತ್ತೆ ಬರೀ ಔಟ್ಸೋರ್ಸಿಂಗ್ ಇದಕ್ಕೆ ಮಾಡಿ ಕೈ ಬಿಟ್ಬಿಟ್ರು. ನಾನು ಅವ್ರನ್ನೂ ಭೇಟಿಯಾಗಿದ್ದೆ. ಅಮ್ಮ ಹಿಂಗೆ ಯಾಕೆ ಮಾಡಿದ್ರಿ, ಇದು ಮಾಡಿದ್ರು, ನೀವು ಮಾಡಿದ್ರು ವಿಪ್ರೋದವ್ರು ಬರ್ತಾರೆ, ವಿಪ್ರೋದವ್ರು ಮಾಡಿದ್ರೆ DCC ಅವ್ರು ಬರ್ತಾರೆ. ಆಮೇಲೆ ರಾಜಶೇಖರ ನೀನು ಇದ್ರ ಹಿಂದೆ ಭಾಳ ಪಾಲಿಟಿಕ್ಸ್ ಐತಿ, ನೀನು ಇದನ್ನು ತಿಳ್ಕೊಂಡು ಬಾ, ನಿನಗೂ ಗೊತ್ತಾಗತ್ತೆ ಅಂದರು. ಆದ್ರೆ ಅವ್ರು ಭಾಳ ಪ್ರಾಮಾಣಿಕ ವ್ಯಕ್ತಿಗಳು. ಆದರೆ ನಾವು ಮಾಡೋದನ್ನ ಬಿಡೋದಿಲ್ಲ ಅಂಥೇಳಿ ಅವ್ರು ತಮ್ಮ ಇದನ್ನು ಮಾಡಿದ್ರು, ಔಟ್ಸೋರ್ಸಿಂಗ್ ಮಾಡಿದ್ರು. ಅದು ಮೇನ್ ಕಂಪ್ನಿ ಮಾಡಲಿಲ್ಲ. ಇಲ್ಲಿ ತಮಗೂ ಗೊತ್ತೈತಿ, ಮೇನ್ ಕಂಪ್ನಿ ಮಾಡಲಿಲ್ಲ, ಬರೀ ಔಟ್ಸೋರ್ಸಿಂಗ್ ಐತಿ. ಇಲ್ಲಿ ಮೇನ್ ಕಂಪ್ನಿ ಮಾಡಿದ್ರೆ ಉತ್ತರ ಕರ್ನಾಟಕದ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳು ಇಲ್ಲೇ ವರ್ಕ್ ಮಾಡ್ತಿದ್ರು. ಮತ್ತು ನಮ್ಮ ಅಭಿವೃದ್ಧಿ ಆಗ್ತಿದ್ದಿಲ್ಲ ಸರ್. ಇವ್ರು ನಮ್ಮ ಹಿರಿಯರೆಲ್ಲ ಹೇಳಿದ್ರಲ್ಲ, ಪಾಪ ಹೋಗಿ ಅಲ್ಲಿ ಬೆಂಗಳೂರಾಗ ಬೇರೆ ಯಾವ್ದು ಸಾಫ್ಟ್ವೇರ್ ಇಂಜಿನಿಯರ್ದು ವಿಷಯ ಬಿಡ್ರಿ, ಬೇರೆದವ್ರದ್ದು ಇಂಡಸ್ಟ್ರಿ ಒಳಗೆ ಹೋಗಿ 2,000 20,000 30,000 ದುಡಿತಾರೆ. ಅದೇ ಹೇಳ್ದಂಗೆ 10,000 ತಾವು ಖರ್ಚು ಮಾಡ್ತಾರೆ, 10,000 PG ಕೊಡ್ತಾರೆ, 10,000 ಒಳಗೆ 5,000 ಮನೆಗೆ ಕಳಿಸ್ತಾರೆ. ಇದು ಸ್ವತಃ ನಾನು ನೋಡಿದ್ದೇನೆ. 5,000 ಮತ್ತು ಬೇರೆ ಅಲ್ಲಿ ಅಪ್ಪ ಎಲ್ಲ ಹಾಳು ಮಾಡ್ಕೊತಾರೆ. ಪ್ರಮುಖವಾಗಿ ಚಳಿಗಾಲ ಅಧಿವೇಶನ ಅನ್ನೋ ಉದ್ದೇಶನೇ ಇಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿರ್ತಾರೆ. ಬಟ್ ಬಂದು ಇಲ್ಲಿರ್ತಕ್ಕಂಥ ಗೋವಾ ಟೂರನ್ನ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿರ್ತಕ್ಕಂಥ ಶಾಸಕರು, ಮಿನಿಸ್ಟರ್ಗಳೆಲ್ಲ. ಅದನ್ನ ಜನಪ್ರತಿನಿಧಿಗಳು ಇದನ್ನೆಲ್ಲ ಅರ್ಥಕೊಂಡು ಕೂಡ ಯಾಕೆ ಇದನ್ನ ಮಾಡ್ತಾರಂತ ಪ್ರಶ್ನೆ ಮಾಡ್ತಾ ಇಲ್ವಾ ಇಲ್ಲಿ ಜನಸಾಮಾನ್ಯರಂತ? ಸರ್, ಜನಸಾಮಾನ್ಯರ ಪ್ರಶ್ನೆ ಮಾಡ್ತಾರ. ನಾನು ಹೇಳಿದ್ನಲ್ಲ ಆಗಲೇ ಮಂತ್ರಿದ ಒಂದು ಕತೆ, ಹಂಗೆ ಜನಸಾಮಾನ್ಯ ಪ್ರಶ್ನೆ ಅವ್ರಲ್ಲಿ ಅದಿಲ್ಲ ಸರ್, ಅಧಿಕಾರ ಇಲ್ಲ. ಮತ್ತು ಇನ್ನೊಂದಂದ್ರೆ ಇವರೆಲ್ಲ ಏನು ಮಂತ್ರಿಗಳು ಮತ್ತು ಏನು ಕಂತ್ರಿಗಳು ಅದಾರಲ್ಲ, ಇವ್ರು ಯಾವಾಗ ಬರ್ತಾರೋ ನಮ್ಮ ಹತ್ರ? ಇವರೆಲ್ಲ ಕೈ ಮುಕ್ಕೊಂಡು ಬರ್ತಾರೆ ಯಾವಾಗ ಓಟಿನ ಟೈಮ್ನಾಗ. ಮತ್ತು ನಮ್ಮ ಜನಕ್ಕೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಜನಕ್ಕೂ ತಿಳುವಳಿಕೆ ಹೇಳ್ಬೇಕಾಯ್ತು. ಈ ಹೋರಾಟ ಸಮಿತಿ ಹುಟ್ಟಿದ್ದ ಜನರನ್ನ ಅವೇರ್ ಮಾಡೋ ಸಲುವಾಗಿ. ನಾವು ಯಾವುದೇ ಪಕ್ಷದ ವಿರೋಧಿಗಳಲ್ಲ.
ಯಾವುದೇ ಸಂಘಟನೆ ವಿರೋಧಿಗಳಲ್ಲ. ನಾವು ಸಂವಿಧಾನಬದ್ಧವಾಗಿ ಕೆಲಸ ಮಾಡಾಕ್ತೀವಿ. ನಮ್ಮ ಹಕ್ಕನ್ನು ನಮಗೆ ಕೊಡ್ರಿ. ಇಲ್ಲ ಉತ್ತರ ಕರ್ನಾಟಕದ ಏನು ನಾರ್ತ್ ಸೌತ್ ಕರ್ನಾಟಕಕ್ಕೆ ಏನು ಅನುದಾನ ಕೊಡ್ತಿರಲ್ಲ ಅದನ್ನಷ್ಟು ಉತ್ತರ ಕರ್ನಾಟಕ ಕೊಡ್ರಿ. ನೋಡ್ರಿ ಯಾವ ರೀತಿ ಅಭಿವೃದ್ಧಿ ಆಕೈತಿ. ಇಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಕೇಳ್ತಾ ಇಲ್ಲಲ್ಲ. ಕೇಳೋದಿಲ್ಲ ಸರ್, ಅವ್ರು ಕೇಳಕ್ಕೆ ಸಾಧ್ಯ ಇಲ್ಲ. ಆಗಲೇ ಹೇಳಿದ್ನಲ್ಲ ನಿಮ್ಗೆ, ಅವ್ರಿಗೆ ಕೇಳಿದ್ರೆ ಇಲ್ಲಿ ಜನ ಭಾಳ ಶಣೆ ಇಲ್ಲಿ ಜನ ಶಣೆ ಅವಾಗ ಯಾರನ್ನ ಆರಿಸ್ಬೇಕು ಯಾರನ್ನ ಬಿಡಬೇಕು ಅನ್ನೋದು ಅವ್ರಿಗೆ ಬುದ್ಧಿ ಬರ್ತೈತಿ. ಆ ಬುದ್ಧಿ ಬಂತಂದ್ರೆ ಇವ್ರು ಉಳಿಗಾಲ ಉಳಿದಿಲ್ಲ. ಹಾಗಾಗಿ ಇವೆಲ್ಲ ಭಾಳ ಒಳಗಡೆ ಭಾಳ ಹಿಡನ್ ಪಾಲಿಟಿಕ್ಸ್ ಅಂತಾರಲ್ಲ ಸರ್, ಇವೆಲ್ಲ ಒಳಗಡೆ ಒಳಸಂಚುಗಳು ಅದಾವೆ. ಹಾಗಾಗಿ ಇವ್ರು ಹೆಂಗಿದ್ದಾರೆ ಹಿಂಗೆ ಇರಲಿ ಅನ್ನೋ ಮನಸ್ಥಿತಿ ಒಳಗದಾರ. ಬಟ್ ಅದನ್ನು ನಾವು ತುಂಡರ್ಸಾಕತ್ತೇವೆ. ಈಗ ಈ ಬಾರಿ ಸ್ಟ್ರಾಂಗ್ ಆಗಿ ಮುಂದುವರಿಯುತ್ತಾ ಇದೆ. ಡೆಫಿನೆಟ್ಲಿ ಸರ್. ಈ ಸರ್ ಯಾಕಂದ್ರೆ ಈಗ 2-3 ಇದನ್ನು ಕಟ್ ಮಾಡಿದ್ವಿ. ಇದನ್ನು ಅದಕ್ಕೂ ನಾನು ಅದ್ರ ಹಿಂದ್ಗಡೆ ಬೇರೆ ಹಿನ್ನೆಲೆ ಐತಿ. ಅದನ್ನು ಒಬ್ಬ ಪಾಲಿಟಿಷಿಯನ್ ಬಂದು ಕಟ್ ಮಾಡಿದ್ವಿ. ಇವ್ರಿಗೇನು ಬೆದರಿಕೆ ಹಾಕಿ ಏನೋ ಮಾಡಿದ್ರಂತ. ಬಟ್ ಈ ಸರಿ ಮಾತ್ರ ನಾವು ಯಾವುದಕ್ಕೂ ಜಗ್ಗುದಿಲ್ಲ. ನಾವು ಯಾರು ವಿರೋಧಿಗಳು ಅಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನೀವು ನಮ್ಮ ಜೊತೆ ಬರ್ತೀರಾ ಬರ್ರಿ, ನಮ್ಮ ಬೇಡಿಕೆನ ಕೇಳ್ರಿ. ನಾವೇನು ಇದಕ್ಕೆಲ್ಲ ಬೆಂಬಲ ಕೊಡ್ತಾರಂತೀರಾ? ಇಲ್ಲಿ ಜನಸಾಮಾನ್ಯರ ಜೊತೆಗೆ ಇಲ್ಲಿರ್ತಕ್ಕಂಥ ನೀವು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅಂತಂದ್ರೆ ಸುಮಾರು 15 ಜಿಲ್ಲೆಗಳು ಬರ್ತಾವೆ ಅಂತ ಹೇಳಿದ್ರಿ. 15 ಜಿಲ್ಲೆಗಳಲ್ಲಿರ್ತಕ್ಕಂಥ ನೀವು ಜನರನ್ನು ತಮ್ಮ ಬೆಂಬಲ ಸೂಚಿಸಬೇಕು. ಅಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಪ್ರತಿಯೊಂದು ವರ್ಗ ಕೂಡ ನಿಮ್ಮ ಜೊತೆ ನಿಲ್ಬೇಕಾಗತ್ತೆ. ಅದೆಲ್ಲ ನಿಲ್ತಾರ ನೀವು ಭರವಸೆ ಇದೆಯಾ? ನೀವು ಭಾಳ ಒಳ್ಳೆ ಕ್ವಶನ್ ಕೇಳಿದ್ರಿ. ನಿಮಗೆ ಗೊತ್ತಿರ್ಬೋದು ಇದು. ಪ್ರತಿಯೊಬ್ಬನು ಉತ್ತರ ಕರ್ನಾಟಕ ನೀವೇನು 14 ಜಿಲ್ಲೆಗಳಂತ ಏನು ಹೇಳ್ತಿರಲ್ಲ, ಪ್ರತಿಯೊಬ್ಬನು ಅಬ್ಸರ್ವ್ ಮಾಡಕತ್ತಾರ. ಪ್ರತಿಯೊಬ್ಬಗೂ ಗೊತ್ತೈತಿದ್ವ ನಮ್ಗೆ ಏನಪ್ಪ 15 ಜಿಲ್ಲೆಗಳು ಅಭಿವೃದ್ಧಿ ವಂಚಿತ ಅಂತೀರಾ ನೀವು? ಡೆಫಿನೆಟ್ಲಿ ಸರ್. ಅದ್ರಾಗ ಮುಖ್ಯವಾಗಿ ಅಂದ್ರೆ ಈ ಕಲ್ಯಾಣ ಕರ್ನಾಟಕದ ಈಗೇನೋ ಪ್ರಿಯಾಂಕ್ ಖರ್ಗೆ ಅವರು ಇವ್ರು ಎಲ್ಲ ಬಂದಿದಾರ. ನಾವು ಹೋಮ್ ಮಿನಿಸ್ಟರ್ ಆಗಿದಾರಲ್ರಿ, ಅವ್ರು ಮಾಡಿದಾರ. ಅವ್ರು ಆ್ಯಕ್ಚುಲಿ ಅವ್ರು ಮಾಡ್ಬೇಕಂತೂ ಐತಿ. ಆದ್ರೆ ಅವರು ಒಂದಷ್ಟು ಲಿಮಿಟೇಷನ್ ಒಳಗೆ ಆದ್ರೂ ಬೆಂಗಳೂರಲ್ಲೇ ಇರೋದು ಅವರು ಬೆಂಗಳೂರು. ಇನ್ನೊಂದು ವಿಷಯ ಹೇಳ್ತೀನಿ ಸರ್, ನಾನು ಪತ್ರಕರ್ತ ಇದ್ದಾಗ ಬೆಂಗಳೂರಾಗ ಅಡ್ಡಾಡಿದ್ವಿ ವಿಧಾನಸೌಧ ನಿಮ್ಮಂಗನ. ಇಲ್ಲಿರೋ MLAಗಳು, ಮಾಜಿ MLAಗಳು, ಮಾಜಿ ಮಂತ್ರಿಗಳು ಪ್ರತಿಯೊಬ್ಬನ ಮನೆಯೂ ಬೆಂಗಳೂರಾಗ ಐತಿ. ನಾನು ಪ್ರತಿಯೊಬ್ಬನ ಮನೆಗೂ ಹೋಗಿ ಬಂದನು. ಖರೆ ಹೇಳ್ಬೇಕಂದ್ರೆ ನಾವೇನು ವಿಚಿತ್ರವಾದ ಏನು ಹೇಳ್ತಿಲ್ಲ ಸರ್. ನಮ್ಗೆ ಏನು ಬೇಕಾಗಿದೆ ಅದನ್ನು ಕೊಡ್ರಿ. ಮತ್ತು ಒಂದಷ್ಟು ಜನ ಭಾಳ ಸ್ಮಾರ್ಟ್ ಜನ ರಾಜಕಾರಣಿಗಳು, ಡೆಫಿನೆಟ್ಲಿ ನೀವು ಹೇಳೋದು ತುಂಬ ಕರೆಕ್ಟ್ ಐತಿ, ನಾವು ಅದನ್ನು ಮಾಡ್ತೀವಿ ಅಂತ. ಅವು ಎಂದು ಮಾಡ್ತೀವಿ ಅಂತ ಏನು ಭರವಸೆ ಕೊಡ್ತಾರೆ ರಾಜಕಾರಣಿಗೆ ಭರವಸೆ ಅಂತ ತಮಗೆಲ್ಲ ಗೊತ್ತೈತಿ. ಅದಷ್ಟೇ ವಿಧಾನಸಭೆ ಮಟ್ಟಲ್ಲಿ ಹೇಳಿದ್ರಂದ್ರೆ ನಮಗೂ ಮರೆತು ಬಿಡ್ತಾರೆ. ಯಾರು ಭೇಟಿಯಾಗಿದ್ರು ಅನ್ನೋದು ಮರೆತು ಬಿಡ್ತಾರೆ. ಹಂಗೈತಿ ಸರ. ಮುಖ್ಯವಾಗಿ ಭಾಳಷ್ಟು ವಿಚಾರಗಳು ಇದರಲ್ಲಿ ಭಾಳ ಅಡಕವಾಗಿದ್ದಾವೆ. ಭಾಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ಅಭಿವೃದ್ಧಿನ ಉತ್ತರ ಕರ್ನಾಟಕ ನಾವೀಗ ಯಾವ್ದು ಮನಿ ಮಠ ಬಿಟ್ಟು ಇದು ಮಟ್ಟ ಯಾವ್ದಕ್ಕೆ ಬೇಕಾಯ್ತು. ನಮಗೂ ಸಂಸಾರ ಐತಿ, ನಮಗೆಲ್ಲ ಐತಿ, ತಮಗೂ ಐತಿ. ತಮ್ಮ ಡ್ಯೂಟಿ ಮಾಡಾಕತ್ತೀರಿ. ಇದರಿಂದ ಏನು ತಮಗೆ ಲಾಭ ಇಲ್ಲ. ನಮಗಂತೂ ಯಾವುದೇ ಲಾಭ ಇಲ್ಲ. ನಮ್ಮ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕನೂ ಒಂದು ರಾಜ್ಯ ಸ್ಥಾಪನೆ ಆಗಿ ಒಂದು ಒಳ್ಳೆ ಸರ್ಕಾರ ಬಂದ್ರೆ ಸಾಕು. ಮತ್ತು ಇನ್ನೊಂದು ಹೇಳ್ತೀನಿ ಸರ್, ಒಂದು ರಾಜ್ಯ ಸ್ಥಾಪನೆ ಆದ್ರೆ ಅದ್ರ ರಿಸೋರ್ಸಸ್ ಹೆಚ್ಚಾಕೋ. ಅದು ತಮಗೂ ಗೊತ್ತೈತಿ. ತೆಲಂಗಾಣದ ಪರಿಸ್ಥಿತಿ ನೋಡ್ರಿ ಯಾವ ರೀತಿ ಅಭಿವೃದ್ಧಿ ಆಗೈತಿ ಈಗ. ಮತ್ತು ಅದಕ್ಕೆ ಹೋರಾಟ ಮಾಡಿದ್ರು ಅದು ಸಿಗ್ತದೆ ತೆಲಂಗಾಣ. ಈಗ ಅದೇ ಸಮನಾಗಿ ನಾವು ವರ್ಕ್ ಮಾಡ್ತಿದ್ವಿ. ಮತ್ತು ಇದೆ ನಮಗೇನಾದ್ರು ಮತ್ತೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗುತ್ತಂತ ಏನಾದ್ರು ಸರ ಭರವಸೆ ಇದೆಯಾ? ಅದ ಸರ್, ಆ ಹುಮ್ಮಸ್ನಿಂದ ಮಾಡಾಕತ್ತೀವಿ. ಮತ್ತು ಇದಕ್ಕೆ ಅಡ್ಡಗಾರ ಈಗ ಸರಿ ಅಂತೂ ನಾವು ಯಾವುದೇ ಆಮಿಷಕ್ಕೂ ಒಳಗಾಗುದಿಲ್ಲ. ನಮ್ಮ ಪ್ರತಿಯೊಬ್ಬರು ಇಲ್ಲಿರೋ ಸೇರಿದವ್ರು ನೀವು ನೋಡ್ರಿ ಒಂದು 20 ಜನ ಅಷ್ಟೇ ಸೇರಿದಾರೆ. ಬರೀ ಒಂದು ವಾಟ್ಸಪ್ ಇದಕ್ಕೆ ಮೆಸೇಜ್ಗೆ ಇಷ್ಟು ಜನ ಬಂದಿದ್ದಾರೆ. ನನ್ನ ಹೆಸರು ರಾಜಶೇಖರ್ ಕುಬ್ಸದ್ ಅಂತ ಸರ್. ನಾನು ನಾನು ಮಲ್ಟಿಪಲ್ ನನ್ನ ಸಂಘಟನೆಗಳದಾವ. ವಿಶ್ವ ಲಿಂಗಾಯತ್ ಪರಿಷತ್ ಅಧ್ಯಕ್ಷ ನಾನು. ಹಂಗೆ ಬೇರೆ ಇದಾವೆ, ಭಾಳಷ್ಟು ಸಮಸ್ಯೆಗಳದಾವೆ ಸರ್. ಅದನ್ನೆಲ್ಲ ಹೇಳ್ಕೊಂತ ಕುಂತ್ರ ಇದಿಲ್ಲ. ಆದ್ರೆ ತಾವು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ತಮಗೆ ಧನ್ಯವಾದ.